ಹಾಯ್ ಫ್ರೆಂಡ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ ಫ್ರೆಂಡ್, ಈ ದಿವಸ ನಾನು ಬೋಟ್ ನೆಕ್ಕು ಕಟಿಂಗ್ ಯಾವ ರೀತಿ ಮಾಡೋದು ಅನ್ನೋದನ್ನು ಕ್ಲಿಯರಾಗಿ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಮೊದಲಿಗೆ ಲೈನಿಂಗ್ ಕ್ಲಾತ್ ಯಾವ ರೀತಿ ಹಾಕ್ಕೋಬೇಕು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ನೋಡಿ, ಒಂದೊಂದಾಗಿ ಕ್ಲೀನಾಗಿ ನೋಡ್ಕೊಳ್ಳಿ. ಪಾಯಿಂಟ್ ಟು ಪಾಯಿಂಟ್ ಎಲ್ಲ ಪ್ರತಿಯೊಂದನ್ನು ತಿಳಿಸ್ಕೊಡ್ತೀನಿ ಮತ್ತು ರೈಟಿಂಗಲ್ಲಿ ಪ್ರತಿಯೊಂದನ್ನು ನಾನಿಲ್ಲಿ ರೈಟಿಂಗಲ್ಲಿ ತೋರಿಸ್ಕೊಟ್ಟಿರ್ತೀನಿ. ನೋಡಿ, ಕೆಳಭಾಗದಲ್ಲಿ 1/2 ಇಂಚು ಮಾರ್ಜಿನಿಗೆ ಬಟ್ಟೆ ತೊಗೋಬೇಕು. ನೋಡಿ, ಇಲ್ಲಿ ಮಾರ್ಜಿನಿಗೆ 1/2 ಇಂಚು ಇದು ಮಾಡ್ಕೊಂಡಿದ್ದೀನಿ, ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೋಡಿ ಇವಾಗ ಅಳತೆ ಬ್ಲೌಸಲ್ಲಿ ಲೆಂತ್ ಏನಿದೆ ಅಂತ ನೋಡ್ಕೊತೀನಿ. ಅಳತೆ ಬ್ಲೌಸಲ್ಲಿ ಲೆಂತು 14 ಇಂಚಿದೆ. ನಾನು 14 ಇಂಚು ತೊಗೊತಾ ಇದ್ದೀನಿ ಮತ್ತು ಅರ್ಧ ಇಂಚು ಮಾರ್ಜಿನಿಗೋಸ್ಕರ ತೊಗೊತಾ ಇದ್ದೀನಿ. ಒಟ್ಟು 14ವರೆಗೆ ಮಾರ್ಕಿಂಗ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ರೀತಿ 14ವರೆಗೆ ಮಾರ್ಕಿಂಗ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಮಾರ್ಕಿಂಗ್ ಮಾಡಿಕೊಂಡು ನೋಡಿ ಮಾರ್ಕಿಂಗ್ ಮಾಡ್ಕೊಂಡಿದ್ದೀನಿ. ಇವಾಗ ನೋಡಿ ಫ್ರೆಂಡ್, ಇವಾಗ ಈ ರೀತಿ ಗೆರೆ ಹಾಕ್ಕೊಂಡು ಒಂದೊಂದೇ ನೋಡ್ಕೊಳ್ಳಿ ಕ್ಲೀನಾಗಿ. ನೋಡಿ, ಬಕ್ಕಲ್ ಡೌನ್ ಬಂದುಬಿಟ್ಟು ಇದು ಏನಪ್ಪ ಅಂದರೆ ಬೋಟ್ ನೆಕ್ ಆಗಿರೋದ್ರಿಂದ 6 ಇಂಚು ಡೀಪ್ ತೊಗೊತಾ ಇದ್ದೀನಿ ಬಕ್ಕಲ್ಲು. ಓಕೆ, ಇಲ್ಲ ಅಂದರೆ 5 ಇಂಚ್ ತೊಗೋಬೇಕಾಗತ್ತೆ. ಇದು ಬೋಟ್ ನೆಕ್ ಆಗಿರೋದ್ರಿಂದ ನಾನು ಜಾಸ್ತಿ ತೊಗೊತಾ ಇದ್ದೀನಿ. ನೋಡಿ, ಸೊಂಟ ಸುತ್ತಳತೆ ಬಂದುಬಿಟ್ಟು 32 ಇದೆ. ನಾನು 34 ತೊಗೊತಾ ಇದ್ದೀನಿ. 2 ಇಂಚ್ ಎಕ್ಸ್ಟ್ರಾ ತೊಗೊತಾ ಇದ್ದೀನಿ. ಓಕೆ, 32 ನಾನು ಪ್ಲಸ್ 2 ಇಂಚು, ಒಟ್ಟು 34 ಇಂಚಿಗೆ ತೊಗೊತಾ ಇದ್ದೀನಿ. 8.5 ತೊಗೊತಾ ಇದ್ದೀನಿ. ನೋಡಿ, 8.5 ಪ್ಲಸ್ 1 ಇಂಚ್ ಎಕ್ಸ್ಟ್ರಾ, ಮತ್ತೆ 1.5 ಇಂಚು ಎಕ್ಸ್ಟ್ರಾ ಮಾರ್ಜಿನ್ನು ಒಳಗಡೆ. ಓಕೆ, ಇದು ಬ್ಲೌಸ್ ಆಗಿರೋದ್ರಿಂದ ನಾವು 1.5 ಇಂಚು ಮಾರ್ಜಿನ್ ಇಡಬೇಕಾಗತ್ತೆ. ನೋಡಿ, ಗೊತ್ತಾಯ್ತಲ್ವಾ? ನೋಡಿ, ಇವಾಗ ಚೆಸ್ಟ್ ಬಂದುಬಿಟ್ಟು 9.25 ಇಡ್ತಾ ಇದ್ದೀನಿ. 9.25, 9.5 ಇಟ್ಕೊಳ್ಳಿ, ತೊಂದರೆ ಇಲ್ಲ. 36 ಇದೆ. 36ರಲ್ಲಿ ನಾವು 4 ಭಾಗ ಮಾಡಿದಾಗ ಇದಾಗತ್ತೆ. ಓಕೆ, 9 ಬರುತ್ತೆ. 9 ಇಂಚಿಗೆ ನಾನು ಮಾರ್ಕಿಂಗ್ ಮಾಡಿದ್ದೀನಿ. ನೋಡಿ, 9.5. ಓಕೆ, 9.25 ಬರುತ್ತೆ. ನಾನು 9.5 ಮಾಡ್ಕೊಂಡಿದ್ದೀನಿ. ಓಕೆ, ನೋಡಿ, ಇವಾಗ ಬಂದುಬಿಟ್ಟು ನೋಡಿ, ನೆಕ್ಕು ಡೀಪು ಮತ್ತು ನೆಕ್ ಡೀಪ್ ಬ್ಯಾಕ್ 11 ಇಂಚಿದೆ. ಓಕೆ, 11 ಇಂಚ್ ಬ್ಯಾಕ್ ಡೀಪ್ ತೊಗೊಂಡಿದ್ದೀನಿ. ನೋಡಿ, ಮೆಜರ್ಮೆಂಟ್ ಬ್ಲೌಸಲ್ಲಿ ಏನಿದೆ ಅದೇ ಡೀಪನ್ನು ತೊಗೊತಾ ಇದ್ದೀನಿ. ನೋಡಿ, ಈ ರೀತಿ ಇಟ್ಕೊಳ್ಳಿ. ಅಳತೆ ಬ್ಲೌಸನ್ನು ಇಟ್ಕೊಂಡು ಮಾರ್ಕ್ ಮಾಡ್ಕೊಳ್ಳಿ. ತುಂಬ ಈಸಿ ಆಗುತ್ತೆ. ಬೇಕಾದ್ರೆ ಮೆಜರ್ಮೆಂಟ್ ಟೇಪಲ್ಲೂ ಬೇಕಾದ್ರೆ ನೀವು ತೊಗೊಂಡು ಇಡ್ಬೋದು. ಮೆಜರ್ಮೆಂಟನ್ನು ಯಾವ ರೀತಿ ಬೇಕಾದ್ರೂ ಮಾಡ್ಕೋಬೋದು. ನೋಡಿ, ಓಕೆ, ಈ ರೀತಿ ನಾನಿವಾಗ ಮಾರ್ಕಿಂಗ್ ಮಾಡ್ತಾಯಿದ್ದೀನಿ. ನೀವು ಇದೇ ರೀತಿ ಕ್ಲೀನಾಗಿ ಮಾರ್ಕಿಂಗ್ ಮಾಡ್ಕೊಳ್ಳಿ. ನೆಕ್ ಆಗಲ್ಲ ನೋಡಿ, 4.25 ಬರುತ್ತೆ. ಓಕೆ, ಶೋಲ್ಡರ್ ನೋಡಿ 2.25 ಬರುತ್ತೆ. ಪ್ರತಿಯೊಂದೂ ನಾನಿಲ್ಲಿ ಮಾರ್ಜಿನಲ್ಲಿ ಇಲ್ಲಿ ರೈಟಿಂಗಲ್ಲಿ ಬರೆದಿರ್ತೀನಿ, ನೋಡ್ಕೊಳ್ಳಿ. ನೋಡಿರಿ, ಇದ್ರ ನೆಕ್ ಆಗಿರೋದ್ರಿಂದ ನಾನು 4.25 ತೊಗೊತಾ ಇದ್ದೀನಿ. ಇನ್ನು ಬೋಟ್ ನೆಕ್ ಆಗಿರೋದ್ರಿಂದ ಓಕೆ 2.5 ಇಂಚು ಶೋಲ್ಡರ್ ತೊಗೊತಾ ಇದ್ದೀನಿ. ಶೋಲ್ಡರ್ ಕಮ್ಮಿ ಬರುತ್ತೆ. ಓಕೆ, 2.5 ಇಂಚ್ ಅಂದರೆ 3/4 ಇಂಚ್ ಹೋಗಿ ನಮಗೆ ಕರೆಕ್ಟಾಗಿ 1/4 ಇಂಚ್ ಉಳಿಯುತ್ತೆ ಶೋಲ್ಡರು ರೆಡಿ ಆದಮೇಲೆ. ಬಕ್ಕಲ್ ಡೌನ್ ಬಂದುಬಿಟ್ಟು ನೋಡಿ 8.5 ತೊಗೊತಾ ಇದ್ದೀನಿ. ಗೊತ್ತಾಯ್ತಲ್ವ? ನೋಡಿ, ಇಲ್ಲಿ ಮೆಜರ್ಮೆಂಟ್ ಬ್ಲೌಸಲ್ಲಿ ಈ ರೀತಿ ಬಕ್ಕಲ್ ಡೌನು ತೊಗೋಬೇಕಾಗತ್ತೆ. ಬಕ್ಕಲ್ ರೌಂಡು ಓಕೆ, ಡೌನ್ ಬಂದುಬಿಟ್ಟು 6 ಇಂಚ್ ತೊಗೊಂಡಿದ್ದೀನಿ. ಬಕ್ಕಲ್ ರೌಂಡ್ ಬಂದುಬಿಟ್ಟು 8.5 ಬಂದಿದೆ. ನೋಡ್ಕೊಳ್ಳಿ ಕ್ಲೀನಾಗೆ ಈ ರೀತಿ. ಓಕೆ, ಚೂರು ಕಮ್ಮಿ ಇರೋದ್ರಿಂದ ಸ್ವಲ್ಪ ಕೆಳಭಾಗದಲ್ಲಿ ತೊಗೊಂಡಿದ್ದೀನಿ. ನೋಡಿ, ಓಕೆ, ನೆಕ್ ಬಂದುಬಿಟ್ಟು ನೋಡಿ ಇವಾಗ ಇಲ್ಲಿಗೆ ಇದು ಮಾಡ್ಕೊತೀನಿ. 4 ಇಂಚು ಡೌನ್ ತೊಗೊಂಡಿದ್ದೀನಿ. ಇದನ್ನು ಬೋಟ್ ನೆಕ್ಕು ಆಗಿರೋದ್ರಿಂದ ನೋಡಿ ಈ ರೀತಿ ಮಾರ್ಕಿಂಗ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ಮಾರ್ಕಿಂಗ್ ಮಾಡಿಕೊಂಡು ನೋಡಿ ಕೆಳಭಾಗದಲ್ಲಿ ನೋಡಿ ಈ ರೀತಿ ತೊಗೊಂಡಿದ್ದೀನಿ. ನಾನು ರೆಟ್ಟಿನಲ್ಲೇ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಕನ್ನು ಯಾವ ರೀತಿ ರೌಂಡ್ ಬೇಕು ಅನ್ನೋದಕ್ಕೆ ಈ ರೀತಿ ರೆಟ್ಟಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಈಸಿ ಆಗುತ್ತೆ. ತುಂಬ ಈಸಿಯಾಗಿ ಕಟ್ಟಿಂಗ್ ಮಾಡ್ಕೋಬೇಕು ಅಂದರೆ ಈ ರೀತಿ ಮಾಡಿ ಇಟ್ಕೊಂಡಿರಿ. ತುಂಬ ಈಸಿಯಾಗಿ ಮಾರ್ಕಿಂಗ್ ಮಾಡ್ಕೋಬೋದು. ಯಾವುದೇ ರೀತಿ ಒದ್ದಾಡೋಂಥದ್ದು ಇರೋದಿಲ್ಲ. ತುಂಬ ಈಸಿಯಾಗತ್ತೆ, ಕಷ್ಟಪಡುವಂಥದ್ದು ಏನೂ ಇರೋದಿಲ್ಲ. ನೋಡಿ, ಇವಾಗ ನಾನು ಪೂರ್ತಿ ಬ್ಯಾಕ್ ಭಾಗನ ಕಟ್ಟಿಂಗ್ ಆಗಿದೆ. ಹಾಗೆ ಫ್ರೆಂಡ್, ಯಾರ್ಯಾರು ವೀಡಿಯೋನ ಹಾಗೆ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಿಮಗೆ ಗೊತ್ತಾಗಿಲ್ಲ ಅಂದರೆ ಯಾವುದ್ರ ಬಗ್ಗೆ ಗೊತ್ತಾಗಿಲ್ಲ ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ. ಅದ್ರ ಬಗ್ಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಓಕೆ, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಕಟ್ಟಿಂಗನ್ನು ಮಾಡಿ ನೋಡಿ. ನೆಕ್ಸ್ಟು 2ನೇ ಭಾಗದಲ್ಲಿ ನಿಮಗೆ ಬ್ಯಾಕ್ ಭಾಗ, ಫ್ರಂಟ್ ಭಾಗ ಯಾವ ರೀತಿ ಕಟ್ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಫ್ರಂಟ್ ಭಾಗ ಫ್ರೆಂಚ್ ಕಟಿಂಗ್ ಇರುತ್ತೆ.
ಯಾವ ರೀತಿ ಕಟಿಂಗ್ ಮಾಡೋದು ಏನು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಇದು ಬ್ಯಾಕ್ ಭಾಗ ಪೂರ್ತಿ ಮಾರ್ಕಿಂಗ್ ಆಗಿದೆ. ಇವಾಗ ಇದನ್ನು ಕಟ್ ಮಾಡ್ತಾಯಿದ್ದೀನಿ ನೋಡಿ. ಒಂದೊಂದಾಗಿ ಕ್ಲೀನಾಗಿ ನೋಡ್ಕೊಳ್ಳಿ. ಪ್ರತಿಯೊಂದು ನಾನು ಪಾಯಿಂಟ್ ಟು ಪಾಯಿಂಟು ತಿಳಿಸ್ಕೊಟ್ಟಿದ್ದೀನಿ ನೋಡಿ. ಈ ರೀತಿ ಕಟ್ ಮಾಡಿಕೊಂಡ್ರೆ ಆಯಿತು. ಓಕೆ ಫ್ರೆಂಡ್, ನೋಡಿ ಇವಾಗ ನೆಕ್ ಕಟಿಂಗ್ ಮಾಡ್ತಾಯಿದ್ದೀನಿ ನೋಡಿ. ಬ್ಯಾಕು ಫುಲ್ಲು ರೌಂಡ್ ಬರುತ್ತೆ. ಇಲ್ಲಿಂದ ನೆಕ್ ಬಂದುಬಿಟ್ಟು ಬೋಟ್ ಬರುತ್ತೆ. ಬೋಟ್ ನೆಕ್ಕು ಬ್ಯಾಕ್ ಭಾಗ ಇದು ನೋಡಿರಿ. ಇದು ಶೋಲ್ಡರ್ ಅಂತ ಹೇಳಿ ಕಟಿಂಗ್ ಮಾಡ್ತಾಯಿದ್ದೀನಲ್ವಾ. ಇದು ಬಕ್ಕಲ್ ರೌಂಡ್ ನೋಡಿ. ಈಗ ಕಟಿಂಗ್ ಮಾಡ್ತಾ ಇರೋದು ಬಕ್ಕಲ್ ರೌಂಡು ನೋಡಿ. ಯಾವ್ಯಾವ ಭಾಗ ಅಂತೇಳಿ ನಿಮಗೆ ಗೊತ್ತಾಗಿಲ್ಲ ಅಂದರೆ ಈ ವಿಡಿಯೋದಲ್ಲಿ ಗೊತ್ತಾಗುತ್ತೆ ನೋಡಿ. ಪ್ರತಿಯೊಂದು ಭಾಗನೂ ಕಟ್ ಮಾಡೋದು ಕೇಳ್ತಾ ಇದ್ದೀನಿ ನೋಡಿ. ಇದು ಸೈಡು 1.5 ಇಂಚ್ ಎಕ್ಸ್ಟ್ರಾ ಬಟ್ಟೆ ಬಿಟ್ಟಿರ್ತೀನಲ್ವಾ, ಸೈಡ್ ಇದು. ಓಕೆ ನೋಡಿ ಇವಾಗ ಆಗಿದೆ. ಇದು ಕಟಿಂಗ್ ಪೂರ್ತಿ ಮುಗಿಸಿದ್ದೀನಿ. ಓಕೆ ಫ್ರೆಂಡ್, ನೆಕ್ಸ್ಟು ವಿಡಿಯೋದಲ್ಲಿ ಫ್ರಂಟ್ ಭಾಗನ ತೋರಿಸ್ಕೊಡ್ತೇನೆ. ಓಕೆ.